ಗಂಡಕಿನಾಥನ ಸನ್ನಿಧಾನವನ್ನು, ಜಲನಾರಾಯಣನನ್ನು, ಸಾಲಗ್ರಾಮ ದೇವಸ್ಥಾನ, ಮನೋಕಾಮನಾದೇವಿ ದೇವಸ್ಥಾನ, ಗಂಡಕಿ ನದಿ ಹೀಗೆ ವೈವಿಧ್ಯಮಯವಾಗಿ ಅತ್ಯಂತ ಅರ್ಥಗರ್ಭಿತವಾಗಿ ಪ್ರಸ್ತುತಪಡಿಸಿದಂತಹ ಬೊಂಬೆಯ ಪ್ರದರ್ಶನದ ಒಂದು ಕಿರುನೋಟ ಹೀಗಿದೆ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ವೀಕ್ಷಕರೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತೀಯ ಸಂಪ್ರದಾಯದಂತೆ ಈ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲರ ಮನೆಯಲ್ಲೂ ಗೊಂಬೆ ಕೂಡಿಸುವಂತಹ ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಮಹಾಭಾರತ, ರಾಮಾಯಣ ಮೊದಲಾದ ಪುರಾಣದಲ್ಲಿ ಹೇಳಲ್ಪಟ್ಟಿರುವಂತಹ ಕಥೆಗಳನ್ನು ಬೊಂಬೆಯ ರೂಪದಲ್ಲಿ ಪ್ರದರ್ಶನ ಮಾಡುವಂತಹ ಸಂಪ್ರದಾಯವನ್ನು ಹಿರಿಯರು ಬೆಳೆಸ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬ ಭಾರತೀಯರ ಮನೆಯಲ್ಲೂ ಈ ದಸರಾ ಹಬ್ಬದ ಶುಭ ಸಂದರ್ಭದಲ್ಲಿ, ನವರಾತ್ರಿಯ ಈ ಸಮಯದಲ್ಲಿ ಸಾಯಂಕಾಲ ಸುಮಂಗಳಿ ಸ್ತ್ರೀಯರೆಲ್ಲ ಆರತಿ ಬೆಳಗಿ ಬೊಂಬೆಗಳಿಗೆ ಈ ಪಟ್ಟದ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ನಮ್ಮಲ್ಲಿ ವಿಶೇಷವಾಗಿ ಬಂದಿದೆ. ನಮ್ಮ ಮನೆಯಲ್ಲೂ ಕೂಡ ನಾವು ಕೆಳಗಡೆ ಬೊಂಬೆ ಕೂಡಿಸಿದ್ದೀವಿ. ಇಲ್ಲಿ ಮೇಲೆ ಮುಕ್ತಿನಾಥನ ಸನ್ನಿಧಾನವನ್ನು ಪ್ರಸ್ತುತಪಡಿಸೋದಕ್ಕೋಸ್ಕರ ಕೆಲವೊಂದು ಬೊಂಬೆಗಳನ್ನು ಇಲ್ಲಿ ಕೂಡಿಸಿದ್ದೀವಿ. ತಾವು ವೀಕ್ಷಣೆ ಮಾಡ್ತಾ ಇರುವಂತಹ ದೇವಸ್ಥಾನ ಬಹಳ ಶ್ರೇಷ್ಠವಾದದ್ದು. ಮುಕ್ತಿನಾಥನ ದೇವಸ್ಥಾನ. ಭಾರತೀಯನಾಗಿ ಹುಟ್ಟಿದ ಮೇಲೆ ಒಮ್ಮೆಯಾದರೂ ಮುಕ್ತಿನಾಥನ ದರ್ಶನ ಮಾಡಬೇಕು ಎಂದು ನಮಗೆ ಹಿರಿಯರು ಹೇಳ್ಕೊಂಬಂದಿದ್ದಾರೆ. ಇಲ್ಲಿ ಮುಕ್ತಿನಾಥನ ಸ್ವರೂಪದಲ್ಲಿ ಸಾಕ್ಷಾತ್ ಭಗವಂತ ನೆಲೆಸಿದ್ದಾನೆ. ಈ ಕ್ಷೇತ್ರಕ್ಕೆ ಹೋಗಿ ಪರಮಾತ್ಮನನ್ನು ಯಾರು ದರ್ಶನ ಮಾಡ್ತಾರೋ ಅವರಿಗೆ ಭಗವಂತನು ಮೋಕ್ಷವನ್ನು ಕರುಣೆ ಮಾಡೋದ್ರಿಂದ ಇದಕ್ಕೆ ಮುಕ್ತಿನಾಥ ಎಂದು ಹೆಸರು. ಇಲ್ಲಿ ಜಲನಾರಾಯಣನ ದೇವಸ್ಥಾನ ಕೂಡ ನೀವು ನೋಡಬಹುದು. ಜಲಸ್ವರೂಪಿಯಾದ ಸ್ವಾಮಿ. ನೈಮಿಷಾರಣ್ಯದಲ್ಲಿ ವನಸ್ವರೂಪಿಯಾಗಿ ಸಾಕ್ಷಾತ್ ಪರಮಾತ್ಮ ನೆಲೆಸಿರ್ತಾನೆ. ಇಲ್ಲಿ ಜಲದ ಸ್ವರೂಪದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಜಲದಲ್ಲೇ ಭಗವಂತನ ದಿವ್ಯಮಂಗಳ ವಿಗ್ರಹವನ್ನು ನಾವು ದರ್ಶನ ಮಾಡಬಹುದು. ತುಂಬ ಉತ್ತಮವಾದ ದೇವಸ್ಥಾನ. ಇಲ್ಲಿ ಮುಕ್ತಿನಾಥನ ದೇವಸ್ಥಾನದ ಪಕ್ಕ ಸಾಲಗ್ರಾಮ ದೇವಸ್ಥಾನ. ಗಂಡಕಿ ನದಿಯಲ್ಲಿ ಸಾಲಗ್ರಾಮ ಸ್ವರೂಪಿಯಾದ ಪರಮಾತ್ಮ ಅವತಾರ ಮಾಡಿ ಪ್ರತಿಯೊಬ್ಬರ ಮನೆಯೂ ಸೇರ್ಕೊಳ್ತಾರೆ ನೋಡಿ. ಸಾಲಗ್ರಾಮ ರೂಪದಲ್ಲಿ ಭಗವಂತನ ಸಾನ್ನಿಧ್ಯ ಪೂರ್ಣವಾಗಿರುತ್ತೆ. ಯಾರು ತುಳಸಿ ಅರ್ಚನೆ ಮಾಡಿ ಸಾಲಗ್ರಾಮವನ್ನು ಆರಾಧನೆ ಮಾಡಿ ಏಕಾದಶಿ ವ್ರತ ಮಾಡಿ ತುಳಸಿ ಮಾಲೆಯನ್ನು ಧರಿಸ್ತಾರೋ ಅವರನ್ನು ವೈಷ್ಣವರು ಅಂತ ಕರೀತಾರೆ. ಈ ವೈಷ್ಣವರ ಜೀವನ ತುಂಬ ಪವಿತ್ರವಾದದ್ದು. ಇವರು ಪ್ರತಿನಿತ್ಯ ಭಗವಂತನಿಗೆ ಆರಾಧನೆ ಮಾಡ್ತಾರೆ. ಅದು ಸಾಲಗ್ರಾಮ ಆರಾಧನೆ ತುಂಬ ಶ್ರೇಷ್ಠ. ವಿಗ್ರಹ ಪೂಜೆಗಿಂತಲೂ ಸಾಲಗ್ರಾಮ ಪೂಜೆ ತುಂಬ ವಿಶೇಷವಾದ ಫಲಗಳನ್ನು ನಮಗೆ ಕೊಡುತ್ತೆ. ಈ ಸಾಲಗ್ರಾಮ ಉತ್ಪತ್ತಿಯಾಗುವಂತಹ ಸ್ಥಳವೇ ಈ ಗಂಡಕಿ ನದಿ ಅಥವಾ ಈ ಸಾಲಗ್ರಾಮ ದೇವಸ್ಥಾನ. ಇಲ್ಲಿ ತಾವು ಅದನ್ನು ವೀಕ್ಷಣೆ ಮಾಡಬಹುದು. ಅದರ ಸಮೀಪದಲ್ಲೇ ಇರುವಂತಹ ಮನೋಕಾಮನಾ ದೇವಿ ದೇವಸ್ಥಾನ. ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂತಹ ತಾಯಿ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮಗೆ ಪರಮಾನುಗ್ರಹವನ್ನು ಮಾಡುವಂತಹ ದೇವಿಯ ದೇವಸ್ಥಾನವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಜೊತೆಗೆ ಗಂಡಕಿ ನದಿಯನ್ನು ನೋಡಬಹುದು. ಈ ನದಿಯಲ್ಲೇ ಸಾಲಗ್ರಾಮ ರೂಪಿಯಾದ ಮಹಾವಿಷ್ಣು ಉತ್ಪನ್ನವಾಗಿ ಅಥವಾ ಅವತಾರ ಮಾಡಿ ಪ್ರತಿಯೊಬ್ಬರ ವೈಷ್ಣವರ
ದೇವರ ಕೋಣೆಯ ಸಂಪುಟದಲ್ಲಿ ಸಾಲಗ್ರಾಮ ರೂಪಿಯಾದ ಪರಮಾತ್ಮ ನೆಲೆಸಿರ್ತಾನೆ. ತುಂಬ ವಿಶೇಷವಾದ ಸಾಲಗ್ರಾಮಗಳು ನಮಗೆ ಇಲ್ಲಿ ಸಿಗತ್ತೆ. ಅದರಲ್ಲಿ ಕೃಷ್ಣ, ರಾಮ, ನರಸಿಂಹ ಮೊದಲಾದ ದೇವತೆಗಳಿಗೆ ಉಚಿತವಾದ ಚಿಹ್ನೆಗಳನ್ನು ನಾವು ಸಾಲಗ್ರಾಮದಲ್ಲಿ ಗಮನಿಸಬಹುದು. ಆ ಸಾಲಗ್ರಾಮ ಅಂಥ ಸ್ವರೂಪಿ ಅಂದರೆ ರಾಮನ ಸಾಲಗ್ರಾಮವಾಗಲಿ ಕೃಷ್ಣನಾಗಲಿ ಈ ಸಾಲಗ್ರಾಮವನ್ನು ತಂದು ವೈಷ್ಣವರು ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯವನ್ನು ಬೆಳೆಸ್ಕೊಂಡಿರ್ತಾರೆ. ಇದು ಮುಕ್ತಿನಾಥನ ದೇವಸ್ಥಾನ. ಜೀವನದಲ್ಲಿ ಒಮ್ಮೆಯಾದರೂ ನಾವು ಮುಕ್ತಿನಾಥ, ಬದರಿನಾಥ, ನೈಮಿಷಾರಣ್ಯ, ಪುಷ್ಕರ ಕ್ಷೇತ್ರ, ಸಪ್ತ ಮೋಕ್ಷ ಪುರಿಗಳು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಪರಮಾತ್ಮನ ಪೂರ್ಣ ಸಾನ್ನಿಧ್ಯ ಇದೆಯೋ ಆ ಸನ್ನಿಧಾನಕ್ಕೆ ಹೋಗಿ ಪರಮಾತ್ಮನ ವಿಶೇಷವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ. ಈ ನವರಾತ್ರಿಯ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದಕ್ಕೋಸ್ಕರ ಬೊಂಬೆಯ ರೂಪದಲ್ಲಿ ಇದನ್ನು ಪ್ರಸ್ತುತಿಪಡಿಸುವಂತಹ ಒಂದು ಸಂಪ್ರದಾಯವನ್ನು ನಮಗೆ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಪಟ್ಟದ ಬೊಂಬೆಗಳನ್ನು ಕೂಡಿಸಿ ಜೊತೆಗೆ ಪಾರ್ಕ್ ಅಂತ ಈಗಿನ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದಾರೆ. ಪಾರ್ಕ್ ಮಾಡೋದಾಗಿದ್ದರೆ ನಮ್ಮ ಸಂಸ್ಕೃತಿಗೆ ಸಂಬಂಧಿಸಿದ ಕೆಲವು ಘಟನೆಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಮಹಾಭಾರತ, ರಾಮಾಯಣದ ಪ್ರಸಂಗಗಳಾಗಲಿ ಅಥವಾ ನಮ್ಮ ವೈದಿಕ ಅಥವಾ ಪುರಾಣದಲ್ಲಿ, ಇತಿಹಾಸದಲ್ಲಿ ಹೇಳಲ್ಪಟ್ಟಿರುವಂತಹ ಕೆಲವು ವಿಶೇಷ ಘಟನೆಗಳನ್ನು ಆಧಾರವಾಗಿಟ್ಕೊಂಡು ಅದನ್ನು ಬೊಂಬೆ ರೂಪದಲ್ಲಿ ಪ್ರಸ್ತುತಪಡಿಸೋದು ತುಂಬ ವಿಶೇಷ ಈ ಹಬ್ಬದ ಈ ಸಮಯದಲ್ಲಿ. ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೆ ಕೋರುತ್ತಾ ತಮ್ಮೆಲ್ಲರಿಗೂ ಪರಮಾತ್ಮನ ಪರಮಾನುಗ್ರಹ ಏರ್ಪಡಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ನಾಗಶೆಟ್ಟಿಹಳ್ಳಿಯ ವಿಷ್ಣು ಶಾಸ್ತ್ರಿ HK ಅವರ ಸ್ವಗೃಹ ಹರಿಹರ ನಿಲಯದಲ್ಲಿಯೂ ಸಹ ಅತ್ಯಂತ ಸುಂದರವಾದ ಅದ್ಭುತವಾದ ಬೊಂಬೆಯ ಪ್ರದರ್ಶನ ಹೀಗಿದೆ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪಂಕಜನೇತ್ರಂ ಪರಮಪವಿತ್ರಂ, ಪಂಕಜನೇತ್ರಂ ಪರಮಪವಿತ್ರಂ, ಶಂಖಚಕ್ರಧರ ಚಿನ್ಮಯ ರೂಪಂ, ಶಂಖಚಕ್ರಧರ ಚಿನ್ಮಯ ರೂಪಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮಪವಿತ್ರಂ, ಶಂಖಚಕ್ರಧರ ಚಿನ್ಮಯ ರೂಪಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಅಂಬುಜೋದ್ಭವ ವಿನೂತಂ ಅಗಣಿತ ಗುಣನಾಮಂ, ಅಂಬುಜೋದ್ಭವ ವಿನೂತಂ ಅಗಣಿತ ಗುಣನಾಮಂ, ತುಂಬುರು ನಾರದ ಗಾನ ವಿಲೋಲಂ, ತುಂಬುರು ನಾರದ ಗಾನ ವಿಲೋಲಂ, ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮಪವಿತ್ರಂ, ಶಂಖಚಕ್ರಧರ
चिन्मयरूपं वेङ्कटाचलनिलयं वैकुण्ठपुरवासं सकलवेदविचारं सर्वजीवनिकरं सकलवेदविचारं सर्वजीवनिकरं मकरकुण्डलधाम मदनगोपालं मकरकुण्डलधाम मदनगोपालं भक्तपोषकश्री पुरन्दरविठलं भक्तपोषकश्री पुरन्दरविठलं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूपं वेङ्कटाचलनिलयं 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 वैकुण्ठपुरवासम् अम्बवाणिनन्नादरिम्भवे 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 शम्बरारि वैरि सहोदरी शम्बरारि वैरि सहोदरी शम्बरारि वैरि सहोदरी कंबुकले सीताकामलेश्वरी कंबुकले सीताकामलेश्वरी कंबुकले सीताकामलेश्वरी कंबुकले सीताकामलेश्वरी कंबुकले सीताकामलेश्वरी अम्बवाणिनन्नादरिम्भवे अम्बवाणिनन्नादरिम्भवे परदेवी निन्नु भजिंचे निज भक्तुలను ब्रोचे पंकजाक्षिणी परदेवी निन्नु भजिंचे निज भक्तुలను ब्रोचे पंकजाक्षिणी वरवीणा पाणी वरवीणा पाणि वाग्विलासिनी वरवीणा पाणि वाग्विलासिनी वरवीणा पाणि वाग्विलासिनी हरिकेश प्रिय अलंकारी राणी वरवीण पाणि वाग्विलासिनी
ಹರಿಕೇಶ ಪ್ರಿಯ ಅಲಂಕಾರಿ ರಾಣಿ ಹರಿಕೇಶ ಪುರ ಅಲಂಕಾರಿ ರಾಣಿ ಅಂಬ ವಾಣಿ ನಾದರಿಂಪವೇ ಅಂಬ ವಾಣಿ ಆದರಿಂಪವೇ ಎಂಥ ಪುಣ್ಯ ಎಂಥ ಭಾಗ್ಯ ಎಂಥ ಪುಣ್ಯ ಎಂಥ ಭಾಗ್ಯ ಕಂತು ಜನಕ ಶ್ರೀಕಾಂತನ ದರುಶನ 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 ಎಂಥ ಪುಣ್ಯ ಜಗ ಜಗಿಸುವ ದಿವ್ಯ ಆಭರಣಗಳ ಜಗ ಜಗಿಸುವ ದಿವ್ಯ ಆಭರಣಗಳ ಜಗ ಜಗಿಸುವ ದಿವ್ಯ ಆಭರಣಗಳ ಸೊಗಸಿಲಿ ಧರಿಸುತ್ತ ನಗುವನ ದರುಶನ ಜಗ ಜಗಿಸುವ ದಿವ್ಯ ಆಭರಣಗಳ ಸೊಗಸಿಲಿ ಧರಿಸುತ್ತ ನಗುವನ ದರುಶನ ಎಂಥ ಪುಣ್ಯ ಎಂಥ ಭಾಗ್ಯ ಕಂತು ಜನಕ ಶ್ರೀಕಾಂತನ ದರುಶನ ಎಂಥ ಪುಣ್ಯ ಹೇರು ಫಲಗಳನ್ನು ಸೂರ್ಯ ಮಾಡುವ ಚಾರುವದನ ನಮ್ಮ ಶೌರ್ಯ ದರುಶನ ಹೇರು ಫಲಗಳನ್ನು ಸೂರ್ಯ ಮಾಡುವ ಚಾರುವದನ ನಮ್ಮ ಶೌರ್ಯ ದರುಶನ ದೇಶ ತಿರುಗಿ ಆಯಾಸವು ಏದಕ್ಕೆ ದೇಶ ತಿರುಗಿ ಆಯಾಸವು ಏದಕ್ಕೆ ದೇಶ ತಿರುಗಿ ಆಯಾಸವು ಏದಕ್ಕೆ ಶ್ರೀಶ ಪ್ರಸನ್ನ ಶ್ರೀ ಕೃಷ್ಣನ ದರುಶನ ಶ್ರೀಶ ಪ್ರಸನ್ನ ಶ್ರೀ ಕೃಷ್ಣನ ದರುಶನ ಶ್ರೀಶ ಪ್ರಸನ್ನ ಶ್ರೀ ಕೃಷ್ಣನ ದರುಶನ ಎಂಥ ಪುಣ್ಯ ಎಂಥ ಭಾಗ್ಯ ಕಂತು ಜನಕ ಶ್ರೀಕಾಂತನ ದರುಶನ ಎಂಥ ಪುಣ್ಯ ಎಂಥ ಭಾಗ್ಯ ಶ್ರೀನಿವಾಸನ ದರುಶನ